ಅದು ಭೀಮಾ ಯಾವ ಗಿಡಿ ಅದು ಇದ್ದು ಅದ್ರ ಜೊತೆ ನಿಲ್ಲೋದ್ರಿಂದ ಈ ಆನೆಗಳನ್ನ ಹೊಡಿತದೆ ಅಂತ ಹೇಳಿ ಅದಕ್ಕೊಂದು ಸ್ವಲ್ಪ ನಿದ್ದೆ ಬರೋ ಒಂದು ಇಂಜೆಕ್ಷನ್ ಕೊಟ್ಟು ಅದು ಅಲ್ಲೇ ನಿಲ್ಲಿಸಿ ಆಮೇಲೆ ಇನ್ನೆಷ್ಟಿದೆ ಸರ್? ಇದ್ದಾವೆ, ಆದರೆ ಇದು ಇದ್ದವರಿಗೂ ಸಾಯಿಸಿ ಮನುಷ್ಯರನ್ನು ಸಾಯಿಸಲಿಲ್ಲ ಇಲ್ಲ. ಸೊ ಇದೇನು ಕಾರ್ಯಾಚರಣೆ ಮಾಡ್ತಾಯಿದ್ರು ಈ ಒಂದು ಭಾಗದಲ್ಲಿ, ಈ ಭಾಗದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಒಳ್ಳೆ ಸುಮಾರು 9 ಗಂಟೆಗೆ ಒಂದು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿರ್ತಾರೆ. ಇನ್ನೇನು ಕನ್ನಡಿ ಫಾರೆಸ್ಟಿಂದ ಮಾಡಿದ್ರು, ಅದಕ್ಕಿಂತ ಸ್ವಲ್ಪ ಹಿಂದ್ಗಡೆಗೆ ಒಂದು ಲೊಕೇಶನಲ್ಲಿ ಕಾಫಿ ಎಸ್ಟೇಟ್ಗೆ ಅಂತ ಹೋಗ್ತಾರೆ. ಅಲ್ಲಿಂದ ಈಗ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಆನೆಗಳು ಒಂದೊಂದಾಗಿ ಹೋಗ್ತಾ ಇದ್ದಾವೆ. ನೀವು ಹೋಗ್ತಿದ್ದಾನೆ, ಎಲ್ಲ ಆನೆಗಳು ಕೂಡ ಲೋಡ್ ಆಗಾಯಿತು. ಕಂಚನ್ ಹೋಗ್ತೀಯ ನೋಡ್ತಾ ಇರ್ಬೋದು. ಕ್ರಾಲ್ ಲಾರಿ ಇಲ್ಲಿದೆ. ಸೊ ಸತತ 3ನೇ ದಿನದ ಪ್ರಯತ್ನ ಇವತ್ತು. ಕಾಡಾನೆ ವಿಕ್ರಾಂತ್ಗಾಗಿ ಸತತವಾಗಿ 3ನೇ ದಿನದ ಪ್ರಯತ್ನದಲ್ಲಿ ಇವತ್ತು ಏನಾಗುತ್ತೆ ಅಂತ ಎಲ್ಲರಿಗೂ ಕೂಡ ತುಂಬಾ ಕುತೂಹಲ ಆಗಿದೆ. ಸರಿಸುಮಾರು ಈಗಾಗಲೇ ಒಂದು 11:30 ಆಗಿದ್ದು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಕಾಡಾನೆ ಮೂಮೆಂಟ್ ಬೇರೆ ಕಡೆ ಆಗಿದೆ ಅಂತ. ಹೀಗಾಗಿ ಕಂಪ್ಲೀಟ್ ಟೀಮ್ ಈ ಭಾಗದಿಂದ ಪಕ್ಕದ ಭಾಗಕ್ಕೆ ಶಿಫ್ಟ್ ಆಗ್ತಾ ಇದೆ. ಧನಂಜಯ ಬರ್ತಿದ್ದಾನೆ. ಹಂಗೆ ಇಡ್ತಾರೆ, ಹಂಗೆ ಮಾಡಿ ಇದು ಮಾಡಿ ಲ್ಯಾಂಡ್ಸ್ಕೇಪ್ ಮಾಡಿ. ನೋಡಿ, ಈಗ ನಮ್ಮ ಧನಂಜಯ್ ಆನೆ ಕೂಡ ಬರ್ತಾ ಇದ್ದಾನೆ. ಸೊ ಒಂದು ಸತತ 3ನೇ ದಿನದ ಕಾರ್ಯಾಚರಣೆ ಪ್ರಯತ್ನ ಇದು. ಈಗ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಕಾಡಾನೆ ಮೂಮೆಂಟ್ ಬೇರೆ ಕಡೆ ಆಯಿತು. ಸೊ ಹೀಗಾಗಿ ಮಹೇಂದ್ರ, ಏಕಲವ್ಯ, ಧನಂಜಯ ಪ್ರತಿಯೊಂದು ಆನೆಗಳು ಕೂಡ ಶಿಫ್ಟಾಗಿ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದೆ. ಧನಂಜಯ ಆನೆ ಬರ್ತಾ ಇದೆ. ಬೇರೆ ಲೊಕೇಶನ್ಗೆ ಶಿಫ್ಟ್ ಆದರು. ಜೀವನದಲ್ಲಿ ಈ ರೀತಿಯ ಒಂದು ಅನುಭವ ಸಿಗುತ್ತೆ ಅಂತ ನಿರೀಕ್ಷೆ ಅಂತೂ ಮಾಡಿರಲಿಲ್ಲ. ಯಾಕೆಂದ್ರೆ ರೋಚಕವಾದಂತ ಕಾರ್ಯಾಚರಣೆ, ನಾವು ಕರಡಿನ ರೋಚಕ ಕಾರ್ಯಾಚರಣೆ ಅಂದ್ಕೊಂಡ್ರೆ ವಿಕ್ರಾಂತ್ ಅದಕ್ಕಿಂತ ಒಂದು ರೋಚಕ. ಸತತ 3ನೇ ದಿವಸ ಏನ್ ಆಟ ಆಡಿಸ್ಬಿಡ್ತಾರ ಅಂತ ಎಲ್ರಿಗೂ ಕೂಡ ತಲೆಬಿಸಿ ಆಗ್ಬಿಟ್ಟಿತ್ತು. ಯಾಕಂದ್ರೆ ಮಧ್ಯಾಹ್ನ ಆದ್ರೂ ಕೂಡ ವಿಕ್ರಾಂತ್ ನಿಲ್ತಾನೆ ಇರ್ಲಿಲ್ಲ. ಲೊಕೇಶನ್ 2-3 ಸತಿ ಚೇಂಜ್ ಮಾಡಿದ್ರು. ಈ ಕಡೆ ನಮ್ಮ ಸಾಕಾನೆಗಳನ್ನ ಕರ್ಕೊಂಡು ಹೋದ್ರೆ ವಿಕ್ರಾಂತ್ ಬೇರೆ ಕಡೆ ಪರಾರಿ ಆಗ್ಬಿಡ್ತಾರೆ. ಡಾರ್ಟಿಗೆ ಸಿಗ್ತಾ ಇರೋದಿಲ್ಲ. ಸೊ ಅಷ್ಟೊಂದು ಸ್ಪೀಡ್ ಆಗಿ ಪಾಸ್ ಆಗ್ತಾ ಹೋಗ್ತಾನೆ. ಬೇರೆ ಬೇರೆ ಕಾಫಿ ಎಸ್ಟೇಟ್ ಆಗಿರ್ಬೋದು. ಸೊ ಈ ರೀತಿ ಪಾಸ್ ಆಗ್ತಾನೆ ಇರ್ತಾರೆ. ನಮ್ಮ ಆನೆಗಳನ್ನ ಇಳಿಸೇ ಇರ್ಲಿಲ್ಲ ಮಧ್ಯಾಹ್ನದ ತನಕ. ಏನ್ ಮಾಡೋದು ಅಂತ ಅವ್ರಿಗೂ ಕೂಡ ತಲೆ ಕೆಟ್ಟೋಗಿತ್ತು. ಸೊ ಹೀಗಾಗಿ ಒಂದು ವಿಪರೀತ ಒಂದು ಬುದ್ಧಿತನದಿಂದ ಒಂದು ಪ್ಲಾನ್ ಅನ್ನ ಕೂಡ ಮಾಡ್ಕೊತಾರೆ. ಜೊತೆಗೆ ಅಲ್ಲಿ ಒಂದು ಸವಾಲು ಎದುರಾಗಿದ್ದು ವೈಲ್ಡ್ ಭೀಮಾ ಅಂದ್ರೆ ಕಾಡಾನೆ ಭೀಮಾ ಕೂಡ ಅಕ್ಕಪಕ್ಕ ಓಡಾಡ್ತಿದ್ದಾನೆ. ಸೊ ಆತ ಏನಾದ್ರೂ ಈ ಕಡೆ ಎಂಟ್ರಿ ಕೊಟ್ರೆ ತುಂಬಾ ಜನರಿಗೆ ಪ್ರಾಣ ಹಾನಿ ಆಗುತ್ತೆ, ನಮ್ಮ ಸಾಕಾನೆಗಳಿಗೂ ಕೂಡ ತೊಂದರೆ ಆಗುತ್ತೆ ಅಂತ ಒಂದು ಉಪಾಯವನ್ನ ಮಾಡಿ ರಮೇಶ್ ಡಾಕ್ಟರ್ ಅವರ ನೇತೃತ್ವದಲ್ಲಿ ಭೀಮನಿಗೆ ಮೊದಲು ಅರವಳಿಕೆ ಮದ್ದನ್ನು ಕೊಟ್ಟು ಮಲಗಿಸಿ ನಂತರದಲ್ಲಿ ಊಟ ಬಳಿಕ ವಿಕ್ರಾಂತ್ ಕಾರ್ಯಾಚರಣೆಯನ್ನ ಶುರು ಮಾಡ್ಕೋತಾರೆ. ಸೊ ಇದೆಲ್ಲವೂ ಕೂಡ ಊಟಕ್ಕೂ ಮೊದಲು. ಸೊ ಈಗ ಸ್ವಲ್ಪ ಹೊತ್ತಿನಲ್ಲಿ ಊಟದ ಬ್ರೇಕರ್ ಕೂಡ ಕೊಡ್ತಾರೆ. ಕಂಪ್ಲೀಟ್ ಟೀಮ್ ಡಿಸ್ಕಷನ್ ಮಾಡಿ ಕಂಪ್ಲೀಟ್ ಒಂದು ಪ್ಲಾನಿಂಗ್ ಮೂಲಕವೇ ಈ ಎಲ್ಲ ಆಪರೇಷನ್ ಕೂಡ ನಡೆದಿದ್ದು. ತುಂಬಾ ಚೆನ್ನಾಗಿ ಆಯ್ತು. ನಾವೀಗ
ಯಾವ ರೀತಿ ಅಂದ್ರೆ ನಾವು ಅಲ್ಲಿ ಆಚೆ ಕಡೆ ನಿಂತ್ಕೊಂಡು ನೋಡ್ತಿದ್ವಲ್ಲ, ತುಂಬಾನೇ ಎಲ್ರಿಗೂ ಕೂಡ ಟೆನ್ಷನ್, ಏನಾಗ್ತಾ ಇದೆ ಒಳಗಡೆ, ಏನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಸೊ ನಿಜಕ್ಕೂ ಏನ್ ರಿಸಲ್ಟ್ ಆಯ್ತು, ಸಕ್ಸಸ್ ಆಯ್ತಾ, ಏನ್ ಕಥೆ ಅಂತ ಯಾಕೆಂದ್ರೆ ತುಂಬಾನೇ ಕುತೂಹಲ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಒಂದು ಅಂದ್ರೆ ಆಸ್ಪತ್ರೆ ಒಳಗಡೆ ಆಪರೇಷನ್ ಥಿಯೇಟರ್ ನಲ್ಲಿ ಡಾಕ್ಟರ್ ಯಾವ ರೀತಿ ಆಯ್ತಾ ಏನೋ ಅಂತಲ್ಲ ಹೊರಗಡೆ ಕಾಯ್ತಾ ಇರ್ತಾರಲ್ಲ ಅವರ ಕಡೆ ಅವರು, ಸೊ ಆ ರೀತಿ ನಾವುಗಳು ಕೂಡ ಕಾಯ್ತಾ ಇದ್ವಿ. ಮೆಸೇಜ್ ಬರುತ್ತಾ, ಏನಾಯ್ತು, ಆಯ್ತಾ, ಏನ್ ಕತೆ ಅಂತ ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿ ಎಲ್ರು ಕೂಡ ಏನ್ ಮಾಡೋದು ಅಂತ ಪ್ಲಾನಿಂಗ್ ನಲ್ಲಿ ಕಾಯ್ತಾ ವೆಯ್ಟ್ ಮಾಡ್ತಾ ಇರ್ತಾರೆ. ನೋಡ್ತಿರ್ಬೋದು ನಮ್ಮ ಆನೆಗಳು ಕೂಡ ಇಲ್ಲೇ ಇದಾವೆ, ಆನೆಗಳನ್ನ ಇನ್ನ ಕೂಡ ಇಳಿಸೇ ಇರ್ಲಿಲ್ಲ. ಸೊ ಆ ರೀತಿಯ ಒಂದು ಪ್ಲಾನ್ ನ ಊಟದ ಬಳಿಕ ಎಕ್ಸಿಕ್ಯೂಟ್ ಮಾಡ್ತಾರೆ. ಅದಕ್ಕೂ ಮುಂಚೆ ಭೀಮನಿಗೆ ಡಾಟ್ ಮಾಡಿ ಮಲಗಿಸ್ತಾರೆ. ಅಲ್ಲಿಗೆ ಒಂದು ದೊಡ್ಡ ಮಿಷನ್ ಸ್ಟಾರ್ಟ್ ಮಾಡಕ್ಕೆ ರೆಡಿ ಅಂತ ಟೀಮ್ ಕೂಡ ಒಂದು ಭರವಸೆ ಸಿಗುತ್ತೆ. ಭೀಮ ಅಲ್ಲಿ ಆರಾಮಾಗಿ ಮಲ್ಕೊಂಡಿದ್ದಾನೆ. ಇವರು ಈಗ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಒಂದು ಟಕ್ ಅಂತ ಒಂದು ಮೆಸೇಜ್ ಬರುತ್ತೆ, ಬನ್ನಿ ಈ ಕಡೆ ವಿಕ್ರಾಂತ್ ಇದ್ದಾನೆ ಅಂತ. ನಂತರ ನಮ್ಮ ಸಾಕಾನೆಗಳನ್ನ ಇನ್ನೊಂದು ಲೊಕೇಶನ್ಗೆ ಶಿಫ್ಟ್ ಮಾಡ್ತಾರೆ. ಯಾಕೆಂದ್ರೆ ವಿಕ್ರಾಂತ್ ತುಂಬಾನೇ ಓಡಾಡಿಸ್ಬಿಡ್ತಾನೆ, ಒಂದು ಜಾಗದಲ್ಲಿ ನಿಂತಿರ್ಲಿಲ್ಲ. ಸೊ ನಂತರದಲ್ಲಿ ವಿಕ್ರಾಂತ್ಗೆ ರಮೇಶ್ ಡಾಕ್ಟ್ರು ಅರವಳಿಕೆ ಮದ್ದನ್ನ ಕೊಡ್ತಾರೆ. ಹಾಗೇನ್ ಮಾಡ್ತಾನೆ ವಿಕ್ರಾಂತ್, ಬೇರೆ ಕಡೆಯಿಂದ ಇನ್ನೊಂದು ಕಡೆಗೆ ಬರ್ತಾನೆ. ಅಂದ್ರೆ ಒಂದು ರೋಡ್, ಮೇನ್ ರೋಡ್ ಅಂದ್ರೆ ಆರೇಲಿ ಟು ಸಕಲೇಶ್ಪುರ ಹೋಗ್ತೀವಲ್ಲ, ಆ ಒಂದು ರೋಡ್ ಅನ್ನ ದಾಟಿ ಆ ಒಂದು ಎಸ್ಟೇಟ್ ನಲ್ಲಿ ಬಿದ್ದೋಗ್ತಾನೆ ವಿಕ್ರಾಂತ್. ಸೊ ನಂತರದಲ್ಲಿ ETF ಸಿಬ್ಬಂದಿ ವರ್ಗದವರು, ಆನೆ ಮಮತಾ ಕಾವಡಿ ಎಲ್ಲರೂ ಕೂಡ ಒಳಗಡೆ ಹೋಗಿ ವಿಕ್ರಾಂತ್ಗೆ ಹಗ್ಗವನ್ನ ಕಟ್ಟಿ ಎಳ್ಕೊಂಬರಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಅಲ್ಲಿಗೆ ಫೈನಲಿ 3ನೇ ದಿವಸದ ಕಾರ್ಯಾಚರಣೆ ಸಕ್ಸಸ್. ಒಂದು ಮಟ್ಟಿಗೆ ಎಲ್ಲರೂ ಕೂಡ ನಿಟ್ಟುಸಿರು ಬಿಡ್ತಾರೆ ಸದ್ಯ. ಯಾಕಂದ್ರೆ ಊಟ ತಿಂಡಿ ಇಲ್ಲ, ಕರೆಕ್ಟ್ ಆಗಿ ನಿದ್ದೆ ಇಲ್ಲ, ಬೆಳಿಗ್ಗೆನೆ ಟ್ರ್ಯಾಕಿಂಗ್ ಹೋಗ್ಬೇಕಾಗುತ್ತೆ. ಸಾಕಷ್ಟು ಚಾಲೆಂಜಸ್ ಎಲ್ಲರೂ ಕೂಡ ಫೇಸ್ ಮಾಡಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ರಕ್ಷಣೆ ಅಂದ್ರೆ ಜನರಿಗೆ ರಕ್ಷಣೆಯನ್ನ ಕೊಡ್ಬೇಕಾಗತ್ತೆ. ಯಾರು ಕೂಡ ಒಳಗಡೆ ಹೋಗ್ಬರ್ದೇನೆ, ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ. ಹೀಗಾಗಿ ಹೊರಗಡೆ ಪೊಲೀಸ್ ಸಿಬ್ಬಂದಿ ಅವರು ಸ್ಟ್ರಿಕ್ಟ್ ಟೈಟ್ ಅನ್ನ ಮಾಡ್ತಾರೆ. ಎಲ್ಲ ಅಂದುಕೊಂಡಂತೆ ಆಗುತ್ತೆ. ವಿಕ್ರಾಂತ್ ಸೆರೆ ಯಶಸ್ವಿ ಆಗುತ್ತೆ. ವಿಕ್ರಾಂತ್ಗೆ ಹಗ್ಗ ಕಟ್ಟಿ ಕಂಪ್ಲೀಟ್ ಆಗಿ ಸಕಲೇಶ್ಪುರಕ್ಕೆ ಹೋಗುವಂತ ಒಂದು ರೋಡ್ನೇ ಬ್ಲಾಕ್ ಮಾಡಿ ಅಲ್ಲಿಗೆ ಮೇನ್ ಅಲ್ಲೇ ಲಿಫ್ಟಿಂಗ್ ಮಾಡ್ಬೇಕು ಅಂತ ಅಲ್ಲೇ ಲಾರಿ ಟ್ರೈನ್ ಅನ್ನ ನಿಲ್ಸ್ಕೊಂಡು ಕಂಪ್ಲೀಟ್ ಏಕಲವ್ಯನ ಮುಂದೆ ಎಳ್ಕೊಂಡ್ಬರೋದು ಅವನಿಗೆ ಕಟ್ಟಿರ್ತಾರೆ. ವಿಕ್ರಾಂತ ರೋಡಿಗೆ ಎಳ್ಕೊಂಡ್ಬಂದು ನಿಲ್ಲಿಸ್ತಾರೆ. ನೋಡಿ ಎಷ್ಟೊಂದು ಜನ ಸಿಬ್ಬಂದಿ ವರ್ಗದವರು ಟೈಟ್ ಸೆಕ್ಯೂರಿಟಿ ಮಾಡ್ತಾರೆ. ಜನರು ಆ ಕಡೆ ಈ ಕಡೆ ಒಳಗಡೆ ಅಂತೂ ಬರ್ಲೇಬಾರದು. ಯಾಕಂದ್ರೆ ಕಾಡನ್ನೇ ಎಳ್ಕೊಂಡ್ಬರುವಂತ ಟೈಮ್ ಅಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡ್ತು. ಹೀಗಾಗಿ ಕಂಪ್ಲೀಟ್ ಟೈಟ್ ಮಾಡ್ತಾರೆ, ಸ್ಟ್ರಿಕ್ಟ್ ಮಾಡ್ತಾರೆ. ಸೊ ನೋಡ್ತಿರ್ಬೋದು ಹಿಂದ್ಗಡೆ ಕ್ರಾಲ್ ಲಾರಿ ಆಗಿರ್ಬೋದು, ಟ್ರೈನ್ ಕೂಡ ಇದೆ. ಸೊ ಅಂದುಕೊಂಡಂತೆ ವಿಕ್ರಾಂತ್ ರೋಡಿಗೆ ಬಂದೇ ಬಿಟ್ಟ, ಅಂದ್ರೆ ಎಳ್ಕೊಂಡ್ ಬಂದಾಯ್ತು. ಏಕಲವ್ಯನಿಗೆ ಕಟ್ಟಿ ಎಳ್ಕೊಂಡ್ ಬರ್ತಾರೆ. ನಿಜಕ್ಕೂ ಒಂದು ರೋಚಕ ಕಾರ್ಯಾಚರಣೆ ಅಲ್ವಾ? ಎಸ್, 100%. ಯಾಕೆಂದ್ರೆ ವಿಕ್ರಾಂತ್ ನೋಡಕ್ಕೆ ಅದೇ ರೀತಿ ಅಜಾನುಭಾವು. ಬಬ್ರುವಾನ್ ಅಂದ್ರೆ ನಮ್ಮ ಕರಡಿ ಆಗಿರ್ಬೋದು, ಮೌಂಟೇನ್ ಆಗಿರ್ಬೋದು, ತಣ್ಣೀರಾನೆ ಬದುಕಿಲ್ಲ ಬಿಡಿ, ಪಾಪ ಬದುಕಬೇಕಿತ್ತು, ತಣ್ಣೀರಾಗಿರ್ಬೋದು, ಮತ್ತೆ ವಿಕ್ರಾಂತ್, ಈ 4 ಆನೆಗಳು ಕೂಡ ಒಟ್ಟಿಗೆ ಬೆಳೆದಿರುವಂತದ್ದು. ಈ ಒಂದು ವಿಕ್ರಾಂತ್ಗೆ 25 ವರ್ಷ ಅಂತ ಅಂದಾಜಿಸಲಾಗಿದೆ. ಸುಮಾರು ಒಂದು 4,500 kg ಇದಾನಂತೆ. ತುಂಬಾನೇ ಚೆನ್ನಾಗಿದ್ದಾನೆ ಮತ್ತೆ ಹೆಲ್ತಿ ಆಗಿದ್ದಾನೆ. ಯಾಕಂದ್ರೆ ಈ ಒಂದು ಬೇಲೂರು ಬಿಕ್ಕೋಡು ಭಾಗದಲ್ಲಿ ಒಳ್ಳೊಳ್ಳೆ ಫುಡ್ಗಳು ಸಿಗ್ತವೆ. ವಿಕ್ರಾಂತ್ಗೆ ಒಳ್ಳೊಳ್ಳೆ ಊಟವನ್ನ ತಿಂದು ದಷ್ಟಪುಷ್ಟವಾಗಿದ್ದ ವಿಕ್ರಾಂತ್ ನ ನೋಡಿ ಅಲ್ಲಿದ್ದಂತ ಜನರು, ಅಂದ್ರೆ ದೂರದಲ್ಲಿ ಜನರು ನಿಂತಿರ್ತಾರಲ್ಲ, ಎಲ್ಲರೂ ಕೂಡ ಆಶ್ಚರ್ಯ ಮತ್ತೆ ತುಂಬಾನೇ ಕುತೂಹಲದಿಂದ ಎಲ್ಲರೂ ಕೂಡ ನೋಡ್ತಿರ್ತಾರೆ. ಸಕ್ಕದಾಗಿರುವಂತ ಆನೆ ವಿಕ್ರಾಂತ್. ಸೇಮ್ ಆಸ್ ಇಟ್ ಈಸ್ ಬಬ್ರುವಾನ ಕರಡಿನ ನೋಡಿದಂತಾಗುತ್ತೆ. ದಂತ ಇನ್ನ ಕೂಡ ಚಿಕ್ಕದು, ಮತ್ತೆ ಅದೇ ರೀತಿಯ ಒಂದು ಎತ್ತರ ಆಗಿರ್ಬೋದು, ಎಲ್ಲವೂ ಕೂಡ ಸಿಮಿಲಾರಿಟಿ ಸೇಮ್ ಟು ಸೇಮ್ ಬಬ್ರುವಾನ ಕರಡಿ ರೀತಿಯ. ನೋಡಿ ಮುಖ್ಯ ರಸ್ತೆಗೆ ಕರ್ಕೊಂಡ್ ಬಂದು ನಿಲ್ಲಿಸ್ತಾರೆ ಬಬ್ರುವಾನ್ ಅಂದ್ರೆ ವಿಕ್ರಾಂತ್ ನ.
ಎಲೆಕ್ಷನ್ಸ್ ಇದ್ದ ಆಮೇಲೆ ಬಂದಿರೋ ಸರ್ ಈ ಗೆದ್ದೆಗೆ ನಿಮ್ಮ ಫಂಕ್ಷನ್ ಸುಮ್ಮನೆ ಎಲ್ಲ ಶೋ ಮಾಡೋದು. ರೈಟ್ ಸೈಡ್ ಬರ ಹಾಕೊಂಡಿದ್ವಿ ಅಲ್ಲಿಂದ ಬಂದ ನಾನು ತಪ್ಪಿಸ್ಕೊಂಡು ನಿನ್ನೆ 2 ದಿವಸ ಹಳ್ಳಿ ಕಾಡಲ್ಲಿ ಅಲ್ಲಿ ಭಾಳ ಕಾಲ ಆಗಲಿಲ್ಲ ಆಗಲಿಲ್ಲ ಭಾರಿ ಇವತ್ತು ಅಷ್ಟೇ